ನಮಸ್ಕಾರ ಎಲ್ರಿಗೂ ಸರು ಚಾನಲ್ಗೆ ಸ್ವಾಗತ. ನಾನಿವತ್ತು ಒಂದು ಸೈಡ್ ಡಿಶ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಮೊದಲಿಗೆ ಬದನೆಕಾಯಿ ಮೇಲಿರೋ ಸಿಪ್ಪೆ ಎಲ್ಲ ತೆಕ್ಕೋಬೇಕಾಗುತ್ತೆ. ನೋಡಿ ಈ ರೀತಿ. ನಂತರ ನೋಡಿ ಎಲ್ಲ ಬದನೆಕಾಯಿನೂ ಉಪ್ಪು ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಇವಾಗ ಯಾವ ರೀತಿ ಕಟ್ ಮಾಡೋದು ಅಂತ ತೋರಿಸ್ತೀನಿ. ನೋಡಿ ಈ ರೀತಿ ಕಟ್ ಮಾಡ್ಕೋಬೇಕಾಗುತ್ತೆ. ನೋಡಿ ಒಳಗಡೆ ಹುಳ ಏನಾದ್ರು ಇದ್ದರೆ ಚೆಕ್ ಮಾಡಿಕೊಂಡು ಮತ್ತೆ ಅದನ್ನು ಉಪ್ಪು ನೀರಲ್ಲೇ ಸೇರಿಸ್ಕೋಬೇಕಾಗುತ್ತೆ. ಎಲ್ಲ ಬದನೆಕಾಯಿನೂ ಇದೇ ರೀತಿ ಕಟ್ ಮಾಡ್ಕೊಳ್ಳೋಣ. ಇದನ್ನು ನೋಡಿ ಬೇಕಾದರೆ ಇದನ್ನು ಸೆಂಟ್ರಿಗೆ ಸೀಳ್ಬಿಟ್ಟು 2 ಪೀಸ್ ಮಾಡಿ ಕೂಡ ಹಾಕೋಬೋದು. ನೋಡಿ ಈ ರೀತಿ. ಇವಾಗ ಇದಕ್ಕೆ ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಣ. ನೋಡಿ ಸ್ಟಫಿಂಗು ಒಂದು 3/4 ಕಪ್ಪು ಮೈದಾನ ತಗೊಂಡಿದ್ದೀನಿ. ನಂತರ 1-2 ಸ್ಪೂನು ಕಾರ್ನ್ಫ್ಲವರು, ಕಲ್ಲರ್ಗೆ ಅರಿಶಿನ, 1-2 ಸ್ಪೂನು ಖಾರದ ಪುಡಿ, 1/2 ಸ್ಪೂನು ಚಾಟ್ ಮಸಾಲ, ಮತ್ತು 1 ಸ್ಪೂನು ಧನಿಯಾ ಪುಡಿ, ಸ್ವಲ್ಪ ಗರಂ ಮಸಾಲ, ಇದು ಸ್ವಲ್ಪ ಚಿಕನ್ ಮಸಾಲ, ರುಚಿಗೆ ಸ್ವಲ್ಪ ಉಪ್ಪು, ಎಲ್ಲದನ್ನು ಸೇರಿಸ್ಕೊಳ್ಳೋಣ. ಈಗ ಸ್ವಲ್ಪನೇ ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಜಾಸ್ತಿ ತೆಳುವು ಇರಬಾರ್ದು, ಜಾಸ್ತಿ ಗಟ್ಟಿನೂ ಇರಬಾರ್ದು. ನೋಡಿ ಈ ಹದಕ್ಕೆ ಇರಬೇಕು ಕೋಟಿಂಗು. ನೋಡಿ ಮನೆಯಲ್ಲಿ ಬ್ರೆಡ್ ಇದ್ದರೆ ಸೈಡ್ ಈ ಬ್ರೌನ್ ಕಲರ್ ಇರೋದನ್ನೆಲ್ಲ ತೆಗೆದುಬಿಟ್ಟು ವೈಟದ್ ಮಾತ್ರ ಮಿಕ್ಸಿನಲ್ಲಿ ಈ ರೀತಿ ಪುಡಿ ಮಾಡಿ ಇಟ್ಕೋಬೇಕಾಗುತ್ತೆ. ಇವಾಗ ಬದನೆಕಾಯಿನ ಉಪ್ಪು ನೀರಲ್ಲಿ ಹಾಕಿಟ್ಟಿದ್ವಲ್ಲ, ಅದರಲ್ಲಿ ನೀರಿನಂಶ ಎಲ್ಲ ನಾವು ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಟಿಶ್ಯೂ ಇದ್ದರೆ ಟಿಶ್ಯೂನ ಯೂಸ್ ಮಾಡಿ, ಇಲ್ಲ ಅಂದರೆ ಯಾವುದಾದ್ರು ಒಂದು ಬಟ್ಟೆ ತಗೊಂಡು ಈ ರೀತಿ ನೀರಿನಂಶ ಎಲ್ಲ ತೆಕ್ಕೋಬೇಕಾಗುತ್ತೆ. ನೀರಿನಂಶ ಇದ್ದರೆ ಅದ್ರ ಮೇಲೆ ಕೋಟಿಂಗು ನೀಟಾಗಿ ಕುತ್ಕೊಳ್ಳಲ್ಲ, ಅದಕ್ಕೋಸ್ಕರ ಇದೇ ರೀತಿ ಎಲ್ಲ ಬದನೆಕಾಯಿನೂ ನೀರನ್ನ ತೆಕ್ಕೊಳ್ಳೋಣ. ಇವಾಗ ನೋಡಿ ಎಣ್ಣೆನ ಕಾಯೋಕ್ಕೆ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಡಿಪ್ ಮಾಡೋಣ. ಈ ರೀತಿ ಕೋಟಿಂಗಲ್ಲಿ ಡಿಪ್ ಮಾಡಿ ನಂತರ ಬ್ರೆಡ್ಡಿನ ಪುಡಿನಲ್ಲಿ ಈ ರೀತಿ ಹಚ್ಚಿಬಿಟ್ಟು ಒಳಗಡೆ ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು. ಈ ರೀತಿ ಹಚ್ಚಿಬಿಟ್ಟು ಎಣ್ಣೆನಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಉರಿನ ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ. ಈ ರೀತಿ ಮಗ್ಚಾಕೊಂಡು ಬೇಯಿಸ್ಕೊಳ್ಳಿ. ನೋಡಿ ಇವಾಗ ಈ ರೀತಿ ಬ್ರೌನ್ ಕಲರ್ ಬರೋವರೆಗೂ ಬೇಯಿಸ್ಕೋಬೇಕಾಗುತ್ತೆ. ಇವಾಗ ತೆಕ್ಕೊತಾ ಇದ್ದೀನಿ. ಎಲ್ಲ ಬದನೆಕಾಯಿನೂ ಇದೇ ರೀತಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಇದೇ ರೀತಿ. ನಾನಿಲ್ಲಿ ಚಿಕ್ಕ ಬಾಣಲೆ ಇಟ್ಕೊಂಡು ಬೇಯಿಸ್ತಾ ಇದ್ದೀನಿ. ದೊಡ್ಡ ಬಾಣಲೆ ಇಟ್ಕೊಂಡು ಎಲ್ಲನೂ ಒಂದೇ ಸಲ ಬೇಯಿಸ್ಕೋಬೋದು. ನೋಡಿ ಬದನೆಕಾಯಿ ಸೈಡ್ ಡಿಶ್ ರೆಡಿಯಾಗಿದೆ. ನಾನು ಮಾಡಿರೋ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದ್ರೆ
ದಯವಿಟ್ಟು ಸರು ಚಾನಲ್ನ ಫಾಲೋ ಮಾಡಿ, ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ.